ಶಾಲೆಗೆ ಬರುವ ಬಡ ಮಕ್ಕಳಿಗೆ ಸರಿಯಾಗಿ ಊಟ ಎನ್ನುವುದು ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೆ ಒಂದು ಯೋಚನೆ ಮಾಡಿದ್ದೇನೆ. ಹೇಳು ಸಾವಿತ್ರಿ, ನಿನ್ನ ಯೋಜನೆ ಏನು ಅಂತ? ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಪ್ರತಿದಿನ ಊಟ ಕೊಡಲು ನಿರ್ಧರಿಸಿದ್ದೇನೆ. ಊಟ ಹಾಗೆಂದರೇನು? ಹುಡುಗಿಯರಿಗಾಗಿ ಪ್ರತಿದಿನ ನಾನೇ ಊಟ ಕಟ್ಟಿಕೊಂಡು ಹೋಗುತ್ತೇನೆ. ಅವರಿಗೆ ಹೊಟ್ಟೆ ತುಂಬಿದ ಮೇಲೆ ನಾನು ಹೇಳಿಕೊಡುವ ಪಾಠ ಅವರಿಗೆ ಅರ್ಥವಾಗುತ್ತದೆ. ಅದು ತುಂಬಾ ಶ್ರಮದ ಕೆಲಸವಲ್ಲವೇ ಸಾವಿತ್ರಿ? ನಿನ್ನಿಂದ ಅದನ್ನು ನಿಭಾಯಿಸಲು ಸಾಧ್ಯವೇ? ನಾನು ಮುಂಜಾನೆ 4ಕ್ಕೆ ಎದ್ದು ನಮಗೆ ಬೇಕಾದ ರೊಟ್ಟಿಗಳ ಜೊತೆಗೂ ಮಕ್ಕಳಿಗಾಗಿ 10 ರೊಟ್ಟಿ ಪಡೆಯುವೆ. ಮೊದಲೇ ಎಲ್ಲವನ್ನು ನಿರ್ಧರಿಸಿಕೊಂಡು ಬಂದರು. ಶಾಲೆಯಲ್ಲಿ ದುಡಿದದ ಜೊತೆಗೆ ಮನೆಯಲ್ಲಿ ದುಡಿಯುವ ನಿನ್ನ ಆರೋಗ್ಯದ ಬಗ್ಗೆ ಭಾರತೀಯ ಹೆಂಗಸರು ದುಡಿಮೆಗೆ ಎಂದೂ ಹೊಂದಿದವರಲ್ಲ. ಅವರ ದುಡಿಮೆಯ ಶಕ್ತಿ ಕಂಡು ಹೆದರಿದವರು ಗಂಡಸರು. ಸಾವಿತ್ರಿ, ನಿಮ್ಮಿಂದಲೂ ಈ ಮಾತುಗಳನ್ನೆಲ್ಲ ಕಲಿತಿದ್ದು. ಅವ ಸಮಾಜೋದ್ಧಾರದ ಕೆಲಸದಲ್ಲಿ ತೊಡಗಿದಾನಪ್ಪ. ಇವಳು ಸಂಭಾಳಿಸೋಕೆ ಅವನಿಗಿಲ್ಲಿದೆ ಬೇಳೆ, ಅವನಿಗಿಲ್ಲಿದೆ ಬೇಳೆ. ಅದಕ್ಕೆ ಬಹಿರಂಗವಾಗಿ ಜನರನ್ನು ಹುಡುಕುತ್ತಾ ಹೊರಟಿದ್ದಾಳೆ. ಏನು ಎಲ್ಲ ಕೌಲು ಅಗತ್ಯವಿಲ್ಲರಿ. ಇಂತಹ ಘಟನೆಗಳನ್ನು ಎದುರಿಸಲು ನಾವು ಕಲಿಯಬೇಕು. ನಾವು ಅವರಿಗೆ ಹೇಳಿದರೆ ಅದು ಅವರ ವಿಜಯವಾಗುತ್ತದೆ. ಅವರ ಗೆಲುವಿಗೆ ನಾವು ಎಂದೂ ಸಹಕರಿಸಬಾರದು. ನೋಡಿ, ನನ್ನ ಕೈ ಚೀಲಿನಲ್ಲಿ 2 ಸೀರೆಗಳನ್ನು ತೆಗೆದುಕೊಂಡು ಹೊರಟಿದ್ದೇನೆ. ನಾವು ನಮ್ಮ ಮೇಲಿನ ರಾಡಿಯನ್ನೆಲ್ಲ ಸಿದ್ಧ ಮಾಡಿಕೊಳ್ಳಬೇಕಾಗಿರುವುದು ಬದಲಿಗೆ ಅವರೊಳಗೆ ತುಂಬಿರುವ ಕೊಳಕನ್ನು ತೊಳೆಯುವ ಕೆಲಸ ಆಗಬೇಕಾಗಿದೆ. ಪತಿತ ಪಾವನ ಲೀಲಾಧಾರೆಯ ಧರಣಿ ತೂಕದ ಮಹಾತಾಯಿ ಸಾವಿತ್ರಿ, ನೀನು ನಿಜವಾಗಿ ಸತ್ಯವನ್ನು ಸಾವಿತ್ರಿ ಅಂತೇಳಿ. ಅಯ್ಯೋ, ಅಷ್ಟು ದೊಡ್ಡ ಮಾತುಗಳೇನೆ. ನಾನು ಜ್ಯೋತಿವಾನ ಸಾವಿತ್ರಿಯಾಗೇ ಇರ್ತೇನೆ. ನಾನು ವಿಚಾರಿಸಿಕೊಡ್ತೇನೆ. ನಾನು ಸುಮ್ಮನಿದ್ದೆ. ನನ್ನ ಸಹನೆ ಮೀರಿದೆ. ನಾಳೆ ಏನಾದ್ರೂ ಕಲ್ಲು ಅಥವಾ ಸಗಣಿ ಹೊಡೆದಿರೋ ಕುಡ್ಕೋಲಿನಿಂದ ನಿಮ್ಮನ್ನು ಕತ್ತರಿಸಿ ಹಾಕುತ್ತೇನೆ. ನನ್ನನ್ನು ಏನೆಂದುಕೊಂಡಿದ್ದೀರಿ? ನಾನು ಜ್ಯೋತಿವನ ಹೆಂಡತಿ. ನನ್ನ ತಂಟೆಗೆ ಏನಾದ್ರೂ ಬಂದ್ರೆ ನಿಮ್ಮ ಹುಟ್ಟಡಿಸುತ್ತೇನೆ. ಫಾತಿಮಾ, ಏನಾಯ್ತು ಸಾವಿತ್ರಿ? ಅವರು ಬ್ರಾಹ್ಮಣರಲ್ಲ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರುವ ಪಿಶಾಚಿಗಳು. ಅವರನ್ನು ಕೊಂದರೂ ಯಾವ ಪಾಪವೂ ಬರುವುದಿಲ್ಲ. ಧರ್ಮ ಮಾತನಾಡಲು ಕೊಟ್ಟ ಕಿರುಕುಳ ವಿವರಿಸಲೇಬೇಕು. ನಾವೆಲ್ಲ ತಪ್ಪು ತಿಳಿದಿದ್ದೇವೆ. ಬ್ರಾಹ್ಮಣರೆಲ್ಲ ಕೆಟ್ಟವರು ಅಂತ. ಆದರೆ ಸಾವಿತ್ರಿ ಜ್ಯೋತಿಬಾ ಅವರಿಗೆ ನೆರವಾದವರಲ್ಲಿ ಅನೇಕ ಬ್ರಾಹ್ಮಣದಲ್ಲಿ ಗೆಳೆಯ. ಹೌದು ಗೆಳೆಯ, ಜ್ಯೋತಿಬಾನ ಇನ್ನೊಬ್ಬ ಬ್ರಾಹ್ಮಣ ಗೆಳೆಯ ವಿಷ್ಣುಪಂತ, ಅವನು ಕೂಡ ಶಿಕ್ಷಕನಾಗಿ ಸೇರಿಕೊಂಡ. ಬಾಳ್ಬೇಕಾರ ಕಾವಂದೆ ಇನ್ನೂ ಮುಂತಾದವರು ಅವರ ಬೆಂಬಲಕ್ಕಿದ್ದರು. ಅಯ್ಯೋ, ಕತೆ ಹೇಳಿದ್ರೆ ಬೇಕಾದಷ್ಟು ಹೇಳ್ಬೋದು. ಒಂದೇ ದಿನದಲ್ಲಿ ಕತೆ ಮುಗಿಯೋದಲ್ಲ. ಇಲ್ಲ, 1000 ವರ್ಷಗಳ ಸೆರೆವಾಸ 1 ಶತಮಾನದಲ್ಲಿ ವಿಮೋಚನೆ ಸಾಧ್ಯವೇ? ತಾಯಿ ಸಾವಿತ್ರಿ ಬಾಯಿ ಜ್ಯೋತಿಬಾ ಹಚ್ಚಿದ ಕಿಡಿ ಹೇಗೆಲ್ಲ ವ್ಯಾಪಿಸಿತು ಅಂತ ನೋಡೋಣ ನಡೆ.
ಪರಿಹರಿಸುತ್ತೇನೆ. ನನ್ನ ಹಿಂದೆ ನನ್ನ ಗಂಡ ಜ್ಯೋತಿಬಾ ಇದ್ದರು. ಮೈ ಮೇಲೆ ಗಲೀಜೆಸದವರ ಮೇಲೆ ಹರಿಹಾಯ್ದ ವಿಚಾರ ಕಾಳ್ಗಿಚ್ಚಿನಂತೆ ಹಬ್ಬಿತು. ನನ್ನ ಕೆಲಸಕ್ಕೆ ಸಹಸ್ರ ಕೈಗಳು ಕೂಡಿಕೊಂಡಿದ್ದವು. 4 ವರ್ಷಗಳ ಅವಧಿಯಲ್ಲಿ 18 ಶಾಲೆಗಳನ್ನು ತೆರೆದವು. ಎಲ್ಲಾ ಕನ್ಯಾ ಶಾಲೆಗಳ ವಿದ್ಯಾರ್ಥಿನಿಯರು ಉತ್ತಮ ರೀತಿಯಲ್ಲಿ ಉತ್ತೀರ್ಣರಾಗಿದ್ದರು. ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡುವ ಸಮಾರಂಭವನ್ನು ವಿಶ್ರಮಾಬಾದ್ ವಾಡೆಯಲ್ಲಿ ಏರ್ಪಡಾಯಿತು. ಪುಣೆಯ ಇತಿಹಾಸದಲ್ಲೇ ಇಷ್ಟೊಂದು ಜನ ಸೇರಿರಲಿಲ್ಲ ಎಂಬುದು ಎಲ್ಲರ ಅಂಬೋಣ. ಪುಣೆಯ ಕಲೆಕ್ಟರ್ನ ಹೆಂಡತಿ ಮಿಸೆಸ್ ಜೋನ್ಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತಸದಿಂದ ಪಾಸಾದ ಎಲ್ಲಾ ಹೆಣ್ಣು ಮಕ್ಕಳಿಗೂ ಸೀರೆ ವಿತರಿಸಿದರು. ಸಮಾರಂಭ ಮುಗಿದು 4 ದಿನಗಳ ನಂತರ ಲಂಡನ್ ಟೈಮ್ಸ್ ಪತ್ರಿಕೆಯಲ್ಲಿ ಸಮಾರಂಭದ ವರದಿ ಪ್ರಕಟವಾಯಿತು. ಅನವಶ್ಯಕವಾಗಿ ನಿರ್ಬಂಧಿಸಲ್ಪಟ್ಟಿದ್ದ ಹುಸಿ ಧರ್ಮದ ಎಲ್ಲಾ ಕಟ್ಟಡಗಳನ್ನು ಮೀರಿ ಸಾವಿತ್ರಿಬಾಯಿ ಜ್ಯೋತಿಬಾರ ಎಂಬ ಪುಣೆಯ ಹೆಣ್ಣು ಮಗಳು ಶೂದ್ರ ಅಸ್ಪೃಶ್ಯರಿಗಾಗಿ ಬಾಲಿಕಾ ಶಾಲೆಗಳನ್ನು ತೆರೆದು ಮಹತ್ತರ ಕೆಲಸ ಮಾಡಿದ್ದಾಳೆ. ಸಾವಿತ್ರಿಬಾಯಿ ಹಿಂದೂಸ್ತಾನದ ವಿದ್ಯಾಕ್ಷೇತ್ರದ ಆಶಾಕಿರಣವಾಗಿದ್ದಾಳೆ. ಇದು ನಂಬಲು ಅಸಾಧ್ಯವಾದ ಸಂಗತಿಯಾದರೂ ಸಾಧಿಸಿ ತೋರಿಸಿದ್ದಾಳೆ. ನಾವು ಈ ಹೆಣ್ಣು ಮಗಳನ್ನು ಅಭಿನಂದಿಸುತ್ತೇವೆ. ಹೀಗೆ ಜನ ನನ್ನನ್ನು ಸರಸ್ವತಿಯ ಸ್ವರೂಪ ಎಂದರು. ವಿನಯದಿಂದ ನಾನದನ್ನು ನಿರಾಕರಿಸಿ ನನ್ನನ್ನು ಮೂರ್ತಿ ಮಾಡಿ ಪೂಜಿಸಬೇಡಿ, ನಾನು ಸರಸ್ವತಿಯಾಗಲೊಲ್ಲೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಬೊಲ್ಲೆ ಬೊಲ್ಲೆ ಆಗಲೊಲ್ಲೆ ಬೊಲ್ಲೆ ಬೊಲ್ಲೆ ನಾಗಲೊಲ್ಲೆ ಸರಸ್ವತಿಯಾಗಲೊಲ್ಲೆ ನಾನು ಸರಸ್ವತಿಯಾಗಲೊಲ್ಲೆ ನಾನು ಸರಸ್ವತಿಯಾಗಲೊಲ್ಲೆ ಒಲ್ಲೆ ಒಲ್ಲೆ ಆಗಲೊಲ್ಲೆ ಒಲ್ಲೆ ಒಲ್ಲೆ ನಾಗಲೊಲ್ಲೆ ಸರಸ್ವತಿಯಾಗಲೊಲ್ಲೆ ನಾನು ಸರಸ್ವತಿಯಾಗಲೊಲ್ಲೆ. ಜ್ಯೋತಿಬಾನ ಬಗ್ಗೆ ಬರೆಯಬೇಕಲ್ಲ, ಅವ ನನಗೆ ನಿಜ ಜ್ಯೋತಿ. ಎಷ್ಟು ಮಂದಿ ಹೆಣ್ಣು ಮಕ್ಕಳಿಗೆ ಜ್ಯೋತಿ ಅಂತ ಪತಿ ಸಿಗುತ್ತಾನೆ. ನನ್ನ ಸಂಕಲ್ಪ ಶಕ್ತಿಗೆ, ನನ್ನ ತೇಜೋಭಿವೃದ್ಧಿಗೆ, ನನ್ನ ಶ್ರೇಯಸ್ಸಿಗೆ ಜ್ಯೋತಿಬಾ ಕಾರಣ. ಅವಿಶ್ರಾಂತ ಅಡ್ಡಾಟ, ಅನುಮಿಯ ತತನ, ಒತ್ತಡದ ಜೀವನದಿಂದಾಗಿ ಅವನ ಆರೋಗ್ಯ ಕೆಡಲಾರಂಭಿಸಿತು. ಅವನಿಗೆ 60 ತುಂಬಿದಾಗ ಅವನ ಗೆಳೆಯರು ಅಭಿಮಾನಿ ಬಳಗ ಸತ್ಕರಿಸಲು ದೊಡ್ಡ ಸಭೆಯೊಂದನ್ನು ಏರ್ಪಡಿಸಿದರು. ಇಬ್ಬರನ್ನು ಕುಳ್ಳಿರಿಸಿಯೇ ಸನ್ಮಾನಿಸಿದರು. ಅದಾಗಲೇ ಸಾರ್ವಜನಿಕ ಸತ್ಯಧರ್ಮ ಎಂಬ ಪುಸ್ತಕ ಬರೆದಿದ್ದ. ದಿನದಿಂದ ದಿನಕ್ಕೆ ಅವನ ಆರೋಗ್ಯ ಕೆಡುತ್ತಿದ್ದು. ಒಂದು ದಿನ ಅವನ ಬಲಪಾರ್ಶ್ವಕ್ಕೆ ಲಕ್ವಹುಳಿ. ನಾನಾಗ ಅವನ ಬಲಗೈಯಾದೆ. ಮತ್ತೊಮ್ಮೆ ಹೊಡೆದ ಲಕ್ವ ಜ್ಯೋತಿಬಾನನ್ನು ಮತ್ತಷ್ಟು ನಿಸ್ತ್ರನನ್ನಾಗಿಸಿದೆ. ಮಗ ಯಶವಂತ ಮತ್ತು ನನ್ನನ್ನು ಬಿಟ್ಟು ಜ್ಯೋತಿಬಾ ಹೊರಟೆ ಹೋದರು. ಜ್ಯೋತಿಬಾನ ಪ್ರಿಯ ಕಾಂತೆ ಸಾವಿತ್ರಿ ನಾಮಾಂಕಿತ ಜ್ಯೋತಿಬಾನ ಪ್ರಿಯ ಕಾಂತೆ ಸಾವಿತ್ರಿ ನಾಮಾಂಕಿತ ಒಲ್ಲೆ ಒಲ್ಲೆ ಆಗಲೊಲ್ಲೆ
ಪೂರ್ಣಗೊಂಡಿರಲಿಲ್ಲ. ಸಂಪೂರ್ಣ ಮಾಹಿತಿ ಟಿಪ್ಪಣಿಗಳನ್ನು ನನ್ನಿಂದಲೇ ಮಾಡಿಸಿದ್ದ. ಅರ್ಧಕ್ಕೆ ನಿಂತಿದ್ದವರ ಸತ್ಕಾರ್ಯವನ್ನು ಪೂರ್ಣಗೊಳಿಸಿಯೇ ನಾನು ಹೋಗುವುದು. ಸಮಾನತೆ 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 ಮಾನವತೆಗೆ ಮಾದರಿ ಸಮಾನತೆ ಮಾನವತೆಗೆ ಮಾದರಿ